ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಧಗಧಗಿಸ್ತಾ ಇದೆ ಬ್ಯಾನರ್ ಬೆಂಕಿ. ಕೈ ಮುಖಂಡ ಮತ್ತು ಪೌರಾಯುಕ್ತೆ ನಡುವೆ ಬ್ಯಾನರ್ ಫೈಟ್ ನಡೀತಾ ಇದೆ. ಪೌರಾಯುಕ್ತೆ ಕಣ್ಣೀರ್ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡ ನನಗೆ ಅವಾಚ್ಯವಾಗಿ ಬೈದಿದ್ದಾರೆ, ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅನಧಿಕೃತ ಬ್ಯಾನರ್ ತೆಗೆದಿದ್ದಕ್ಕೆ ದಂಗೆ ಎಬ್ಸುವಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಬೆಂಕಿ ಹಚ್ತೀನಿ, ಜನರನ್ನ ಕರ್ತಂದು ದಂಗೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇವರು. ಚಪ್ಲಿಯಲ್ಲಿ ಹೊಡಿಸ್ತೀನಿ ಅಂತ ಹೇಳಿ ಆವಾಜ್ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ರಾಜೀವ್ ಗೌಡ ಕಾಂಗ್ರೆಸ್ನ ಮುಖಂಡರು, ಕೇಳಿ ಬಂದಿರುವಂತಹ ಆರೋಪ ಇವ್ರ ಮೇಲೆ. ಅಲ್ಲೊಂದು ಬ್ಯಾನರ್ ನೀವು ಗಮನಿಸ್ತಾ ಇದ್ದೀರಿ, ಆ ಒಂದು ಬ್ಯಾನರ್ ಯಾವುದು ಅಂತ ಹೇಳಿ, ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಇನ್ನೇನು ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಕೋರುವಂತಹ ಒಂದು ಫ್ಲೆಕ್ಸ್ಗಳನ್ನ, ಬ್ಯಾನರ್ಗಳನ್ನ ಅಳವಡಿಸಿದ್ದಾರೆ ಅಲ್ಲಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಬಟ್ ಇದು ಅನಧಿಕೃತವಾಗಿ ಅಳವಡಿಕೆ ಆಗಿದೆ ಅನ್ನುವಂಥದ್ದು ಪೌರಾಯುಕ್ತೆ ಅವರ ಒಂದು ಮಾತು. ಅವರು ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಅವರು ಅದನ್ನ ತೆಗೆಸಿದ್ದಾರೆ. ಸೊ ಜೀವ ಬೆದರಿಕೆ ಹಾಕಿದ್ದಕ್ಕೆ ಅಮೃತ ಗೌಡ ಕಣ್ಣೀರು ಹಾಕಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ಅಮೃತ ಗೌಡ, ನಾನು ಇದಕ್ಕೋಸ್ಕರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಬಿಟ್ಬಿಟ್ಟು ಇಲ್ಲಿಗೆ ಬರ್ಬೇಕಿತ್ತ, ನಾನು KS ಮಾಡಿ ನಮ್ಮ ಅಪ್ಪ ಹೇಳಿದ್ರು ಸಿವಿಲ್ ಸರ್ವಿಸ್ ಮಾಡು ಅಂತ ಹೇಳಿ, ಹಾಗಾಗಿ ಸಿವಿಲ್ ಸೇವೆಗೆ ಅಂತ ಹೇಳಿ ಬಂದೆ, ದೊಡ್ಡ ಮೊತ್ತದ ಪ್ಯಾಕೇಜ್ ಬಿಟ್ಟು ಬಂದಿದ್ದೆ ನಾನು. ಈಗ ನೋಡಿದ್ರೆ ನಿಮ್ಗೆ ಹಿಂಗೆ ಕೆಟ್ಟದಾಗಿ ಬೈತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅವ್ರ ಸಂಭಾಷಣೆ ಟಿವಿ9 ಲಭ್ಯವಾಗಿದೆ, ಬನ್ನಿ ಏನ್ ಮಾತಾಡ್ತಾರೆ ನೋಡೋಣ. ಮಧ್ಯದಲ್ಲಿ ಮೇಡಮ್ ಅದು ಬ್ಯಾನರ್ ಬಿಚ್ಚಕ್ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ. ಆಮೇಲೆ ತಂದೀಗ ಹಂಗೆಲ್ಲ ಮಾತಾಡ್ಬೇಡಿ, ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ, ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ ನೀವು. ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ, ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಇದು ಮುಖಂಡ ಅಂತ ಅನಿಸ್ಕೊಂಡಿರೋನು ಮಾತಾಡಿರುವಂಥ ರೀತಿ. ಇವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಇವ್ರ ಮಾತಲ್ಲೇ ಹೇಳ್ತಾರಲ್ಲ ನಾನು ಮನುಷ್ಯ ಅಲ್ಲ ಅಂತ ಹೇಳಿ. ಖಂಡಿತ ಈ ಮಾತುಗಳು ಕೇಳಿದ್ರೆ ಯಾವ ಮನುಷ್ಯ ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಗೆ ಹೇಳೋದಿಲ್ಲ. ಕಲ್ಟ್ ಚಿತ್ರದ ಬ್ಯಾನರ್ ತೆಗೆದಿದ್ದಕ್ಕೆ ಗೂಂಡಾಗಿರಿ ಮಾಡಿರೋದಿದು. ನಟನ ಜೊತೆ ರಾಜೀವ್ ಪೋಸ್ಟ್ ಕೊಟ್ಟಿದ್ರು, ಒಂದು ಆ ಫ್ಲೆಕ್ಸ್ ಹಾಕೊಂಡಿದ್ರಂತೆ. ಅದನ್ನ ತೆಗೆದಿದ್ದಕ್ಕೆ ನಾನು ಬೆಂಕಿ ಹಚ್ತೀನಿ, ಚಪ್ಲಿಲ್ ಹೊಡಿತೀನಿ ಅಂತೆಲ್ಲ ಮಾತಾಡ್ತಿರಲ್ಲ. ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ, ಜ್ಞಾನ ಇದೆಯಾ ನಿಮ್ಗಳಿಗೆ? ನೀವು ಒಬ್ಬ ಮುಖಂಡನ, ನೀವು ಜನಪ್ರತಿನಿಧಿ ಆಗೋದಕ್ಕೆ ಹೊರಟಿರೋರ ನೀವು? ಅಷ್ಟು ಕೂಡ ಒಂದು ವ್ಯವಧಾನ ಬೇಡವಾ? ಒಂದು ಹೆಣ್ಮಗು ಹತ್ರ ಹೆಂಗ್ ಮಾತಾಡಬೇಕು ಅನ್ನುವಂಥದ್ದು ಗೊತ್ತಿಲ್ವಾ ನಿಮಗೆ? ಅದು ಯಾವಾಗಲೂ ಇನ್ನೊಂದ್ಸತಿ ಬ್ಯಾನರ್ ತೆಗೆದಿದ್ರಂತೆ, ನೀನು ನಮ್ಮ ಬ್ಯಾನರ್ಗಳನ್ನು ತೆಗಿತಿದ್ರಿ ಅಂದ್ರೆ ಏನ್ರಿ ಇದು ಚಿಲ್ಲರೆ ವಿಚಾರ? ಒಂದು ಬ್ಯಾನರ್ ವಿಚಾರಕ್ಕೆ ಹಿಂಗೊಬ್ಬ KS ಅಧಿಕಾರಿ ಜೊತೆಗೆ ನೀವು ಮಾತಾಡ್ತೀರಿ ಅಂತ ಹೇಳಿದ್ರೆ ಯಾವುದು ನಿಮ್ದು ಸಿದ್ಧಾಂತಗಳು? ಇಲ್ಲೆಲ್ಲವೂ ಕೂಡ ಕಾಂಗ್ರೆಸ್ನ ಮುಖಂಡರು ಅಂತ ಅನ್ಕೊಳ್ತೀರಿ ನೀವು. ಇದಕ್ಕೆ ಕಾಂಗ್ರೆಸ್ನವ್ರು ಈಗ KPCC ಅವರು ಉತ್ತರ ಕೊಡಲೇಬೇಕು. ಇಂಥವ್ರನ್ನ ನೀವು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ನಲ್ಲಿ, ಹಿಂಗೆ ಮಾತಾಡ್ತಾರೆ ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳು. ಇವ್ರಿಗೆಲ್ಲ ನೀವು ಅಲ್ಲಿನ ಜಿಲ್ಲೆಯ ಅಥವಾ ತಾಲೂಕಿನ ಉಸ್ತುವಾರಿ ಕೊಟ್ಟಿದ್ದೀರಿ. ನೀವು ಮಾತಾಡ್ಬೇಕು ಇದಕ್ಕೆ. DK ಶಿವಕುಮಾರ್ ಅವ್ರು ಮಾತಾಡಬೇಕು, CM ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕು ಇದಕ್ಕೆ. ಇಂಥವ್ರನ್ನ ಇಟ್ಕೊಂಡಿದ್ದೀರಲ್ಲ ನೀವು. ನೋಡಿ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಮರ್ಯಾದೆಯಿಂದ ಮಾತಾಡ್ತಾ ಇದ್ದಾರೆ ಇವರು ಅಂಥೇಳಿ. ಬಾಯಿಗೆ ಬಂದರೆ ಅಸಭ್ಯವಾಗಿ ಅಶ್ಲೀಲ ಪದಗಳನ್ನು ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಇವರು. ಇರೋ ವಿಚಾರ ಒಂದು ಚಿಕ್ಕ ವಿಚಾರ, ಅಲ್ಲೊಂದು ಬ್ಯಾನರ್ ಇತ್ತಂತೆ,
ಅವ್ರು ಹೇಳ್ತಾ ಇದಾರೆ ಅಷ್ಟೊಂದು ನೀಟಾಗಿ, ಅಲ್ಲಿ ಬ್ಯಾನರ್ ಕಟ್ಟಿದ್ದಾರೆ ಸರ್, ಬೈಕ್ಗಳು ಇದೆಲ್ಲ ಕುತ್ಕೊಂಡು ಹೋಗ್ತಾ ಇವೆ, ಆಕ್ಸಿಡೆಂಟ್ಗಳಾಗತ್ತೆ ಅಂತೇಳಿ ಜನ ಕಂಪ್ಲೇಂಟ್ ಮಾಡ್ತವ್ರೆ ಅಂತ. ಜನ ಕಂಪ್ಲೇಂಟ್ ಮಾಡ್ಬಿಟ್ರೆ ತೆಗೆದು ಬಿಡ್ತೀರಾ ಅಂದ್ರೆ ಇನ್ನೇನ್ರಿ ಮತ್ತೆ? ಜನರಿಗೆ ತಾನೇ ಹಾಕಿದ್ರಿ ನೀವು, ಇನ್ನೇನಕ್ಕೆ ಹಾಕೊಂಡ್ರಿ ಮತ್ತೆ ನೀವು? ನಿಮ್ಮ ಈಗೋನ ಇದು? ಬ್ಯಾನರ್ ಕಟ್ಕೊಳ್ಳೋದು ನಿಮಗೆ ದೊಡ್ಡ ಪ್ರತಿಷ್ಠೆನಾ ನಿಮಗೆ? ನಿಮ್ಮ ಪ್ರತಿಷ್ಠೆ, ನಿಮ್ಮ ರಾಜಕೀಯ ಇರೋದು ಹಾಗಾದ್ರೆ ಈ ಒಂದು ಚಿಕ್ಕ ಬ್ಯಾನರ್ನಲ್ಲ ಹಾಗಾದ್ರೆ ನಿಮಗೆ? ಅಮೃತ ಗೌಡ ಪಾಪ ಈ ಒಂದು ವಿಚಾರವನ್ನ ಇಟ್ಕೊಂಡು ಕಣ್ಣೀರ್ ಹಾಕಿದ್ದಾರೆ ಪೌರಾಯುಕ್ತೆ ಅಮೃತ ಗೌಡ. ಮೊದಲು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ, ವಿದೇಶದಲ್ಲಿ ನನ್ನ ಹಸ್ಬೆಂಡ್ ಕೂಡ NRI ಒಬ್ರವರು, ದೊಡ್ಡ ಮೊತ್ತದ ಪ್ಯಾಕೇಜ್ ಇತ್ತು, ಅದನ್ನೆಲ್ಲ ಬಿಟ್ಟು ನಾನು ಸಿವಿಲ್ ಸೇವೆಗೆ ಅಂತ ಹೇಳಿ ಬಂದೆ. ಅದು ಕೂಡ ನನ್ನ ತಂದೆ ಹೇಳಿದ್ರು, ನನ್ನ ತಂದೆ ಆಸೆ ಈಡೇರಿಸಬೇಕು ಅಂತ ಹೇಳಿ ಬಂದೆ ಅಂತ. ಹಿಂಗೆ ಎಷ್ಟೋ ಒಂದು ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ, ಸಿವಿಲ್ ಸರ್ವಿಸ್ ಮಾಡೋಣ ಅಂತ ಹೇಳಿ. ನಿಮ್ಮ ಕೈಗೊಂಬೆಗಳಾಗಿದ್ರೆ ಎಲ್ಲವೂ ಸರಿ, ನೀವು ಹೇಳ್ದಂಗೆ ಕೇಳ್ಕೊಂಡು ನೀವೇನು ಹೇಳ್ತಿರೋ ಅದನ್ನ ಮಾಡ್ಕೊಂಡಿದ್ಬಿಟ್ರೆ ಎಲ್ಲವೂ ಸರಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದು ಹಿಂಗೆ ಒಂದು 5 ನಿಮಿಷನೂ ನೀನು ಕೆಲಸ ಮಾಡ್ತೀಯ ನೋಡ್ತೀನಿ ಅಂತಿರಲ್ಲ, ಏನ್ ಪಾಳೆಗಾರಿಕೆನಾ ನಿಮ್ಮದು? ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಮಾತಾಡ್ಸಿದ್ದಾರೆ ಅಮೃತ ಅವರನ್ನ, ಬನ್ನಿ ನೋಡಿ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಜಿ ಅವರು ಇದ್ದಾರೆ, ಏನು ಹೇಳ್ತಾರೆ ಅಂತ ಕೇಳಿ ನೋಡ್ತೀನಿ. ಅಕ್ರಮವಾಗಿ ಬ್ಯಾನರ್ ಹಾಕಿದ್ರು, ನಿಮ್ಮ ಸಿಬ್ಬಂದಿ ಇರ್ಬೋದು, ನೀವು ಅದನ್ನು ತೆರವುಗೊಳಿಸಿದ್ದೀರಿ. ಅದಕ್ಕೆ ಅವ್ರು ನಿಮಗೆ ಕರೆ ಮಾಡಿ ಏನು ಮಾತಾಡಿದರು? ಅವ್ರು ನಮಗೆ ಕಾಲ್ ಮಾಡಿ ಕೇಳಿದ್ರು, ನೀವು ಯಾಕೆ ಬಿಚ್ಚಿಸಿದ್ರಿ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಸರ್, ನಾವು ಬಿಚ್ಚಿಲ್ಲ ಅದನ್ನು, ನಾವು ಅದನ್ನು ಬಿಚ್ಚಿಲ್ಲ, ಅದು ಅರ್ಧ ಬಿದ್ದೋಗಿದ್ದರಿಂದ ನಾವು ಅದನ್ನು ತೆಗೆದುಬಿಟ್ಟು ಆಫೀಸಲ್ಲಿ ಇಟ್ಟಿದ್ದೀವಿ. ನಿಮ್ಮ ಎಕ್ಸ್ ಕೌನ್ಸಿಲರ್ಸ್ಗಳಿಗೂ ನಾವು ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಇಮಿಡಿಯೇಟ್ ನಾನು ಅಲ್ಲೇ ಇನ್ಫಾರ್ಮ್ ಮಾಡಿದೆ. ಇವ್ರು ನನಗೆ ಇನ್ಫಾರ್ಮ್ ಮಾಡಿದ್ರು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್, ಮೇಡಮ್ ಹಿಂಗೆ ತೆಗೆದಿಟ್ಟಿದ್ದೀವಿ ಅಂದಿದ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಅವ್ರಿಗೊಬ್ಬರು ಎಕ್ಸ್ ಕೌನ್ಸಿಲರ್ಗೂ ಕಾಲ್ ಮಾಡಿದ್ರಂತೆ. ನಾನು ಕೂಡ ಮಾಡಿದ್ದೀನಿ, ಇಬ್ರಿಗೆ ಕಾಲ್ ಮಾಡಿ ನಾ ಹೇಳಿದೆ, ಹಿಂಗೆ ಇದನ್ನು ಅರ್ಧ ಬಿದ್ದೋಗಿತ್ತು, ತೆಗೆದಿಟ್ಟಿದ್ದೀವಿ ಸರ್, ಪಕ್ಕದಲ್ಲಿ ಕಟ್ಕೊಳ್ಳಿ, ಅಲ್ಲೇ ಕಟ್ಟಕ್ಕೆ ಹೇಳಿ ಸರ್ ಪಕ್ಕದಲ್ಲಿ ಅಂತ ನಾನು ಹೇಳಿದ್ದೆ. ಈಗ ನಾವು ಆಡಿಯೋಗಳಲ್ಲಿ ಕೇಳ್ತೀವಿ, ತುಂಬ ಅಸಂವಿಧಾನಿಕವಾಗಿ ಯಾರು ಬಳಸಬಾರದ ಪದಗಳನ್ನು ಬಳಸಿದ್ದಾರೆ. ಒಬ್ಬ ಪೌರಾಯುಕ್ತರು, ಮಹಿಳಾ ಪೌರಾಯುಕ್ತರ ಜೊತೆ ಈ ಥರ ಮಾತಾಡೋದನ್ನು ಒಪ್ಕೊತೀರಾ? ಸರ್, ನಾವು ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸರ್. ನಾವು ಯಾವುದೂ ಇಲ್ಲೀಗಲ್ಲಾಗಿ ಅದನ್ನು ತೆಗ್ಸಿಲ್ಲ, ಇದು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದರಿಂದ ತೆಗ್ಸಿದ್ದೀವಿ ಸರ್ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ಯಾವುದನ್ನು ಅದನ್ನು ಮಾಡಿಲ್ಲ, ಅದು ಹಿಂಗಾಗಿದ್ದರಿಂದ ತೆಗ್ದ್ವಿ. ಬಟ್ ನೀವು ಕಟ್ಕೊಳ್ಳಿ, ಪಕ್ಕದಲ್ಲಿ ಕಟ್ಕೊಳ್ಳಿ ಸರ್, ನಮ್ಮದೇನು ತೊಂದರೆ ಇಲ್ಲ, ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಅವ್ರು ಅದನ್ನು ಕನ್ಸಿಡರ್ ಮಾಡಿಲ್ಲ, ಹಾಗೆ ಬೈತಾ ಇದ್ರು ಸರ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳಿಗೂ. ಆಡಿಯೋಗಳಲ್ಲಿ ನೋಡ್ತಾ ಇದ್ರೆ ಅವರು ತುಂಬ ಅಶ್ಲೀಲವಾಗಿ ಅಸಂವಿಧಾನಿಕ ಪದಗಳನ್ನು ಬಳಸ್ತಾರೆ. ನೀವೊಬ್ಬ ಮಹಿಳಾ ಅಧಿಕಾರಿಯಾಗಿ ಅದನ್ನ ಯಾವ ಥರ ಖಂಡಿಸ್ತೀರಿ? ಸರ್, ಹಂಗೆ ಯೂಸ್ ಮಾಡಬಾರ್ದು ಸರ್. ನಾನು ಅವ್ರಿಗೆ ಆಡಿಯೋದಲ್ಲೂ ಹೇಳಿದೆ ಸರ್, ಹಾಗೆಲ್ಲ ಬೈಬೇಡಿ, ನಾವೇನು ತಪ್ಪು ಮಾಡಿಲ್ಲ, ನಾವು ಇರೋದನ್ನು ಹೇಳಿದ್ದೀವಿ, ತೊಂದರೆ ಆಗ್ತಿದ್ದರಿಂದ ನಾವು ಹೇಳಿದ್ವಿ, ಅದನ್ನು ತೆಗೆದಿಟ್ಟಿದ್ದಾರೆ ಅಷ್ಟೇ. ನೀವು ಹಾಗೆ ನಮ್ಮ ಎಂಪ್ಲಾಯೀಸ್ಗಳನ್ನೆಲ್ಲ ಹಂಗೆ ಬೈಬೇಡಿ ಅಂತ ಹೇಳಿದೆ. ನಾನು ಫಸ್ಟ್ ಟೈಮ್ ನಾನು ಕಾಲ್ ಕೂಡ ಕಟ್ ಮಾಡಿಬಿಟ್ಟೆ, ತುಂಬ ವಿಪರೀತಕ್ಕೆ ಹೋಗ್ತಾ ಇತ್ತು ಅಂದಾಗ ನಾನು ಕಾಲ್ ಕಟ್ ಮಾಡಿಬಿಟ್ಟೆ ಸರ್. ಅದು ಸುಮ್ಮನೆ ಇದು ಇಶ್ಯೂ ದೊಡ್ಡದಾಗೋದು ಬೇಡ ಅಂತ. ಮತ್ತೆ ಅವರೇ ಕಾಲ್ ಮಾಡಿ ಮತ್ತೆ ಕಾಲ್ ಯಾಕೆ ಕಟ್ ಮಾಡಿದ್ರಿ ಅಂತಲೂ ಹೇಳಿದ್ರು. ನಾವು ನನ್ನ ಕಡೆಯಿಂದ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಸರ್, ಮಾತಾಡಬೇಡಿ, ಹಾಗೆ ಏನಾದ್ರು ಇದ್ರೆ ನಾನು ಚೆಕ್ ಮಾಡಿಸ್ತೀನಿ ಅಂತ ನಾನು ಹೇಳಿದೆ ಸರ್. ಅದರಲ್ಲಿ ಒಂದು ಕಡೆ ಏಕವಚನದಲ್ಲಿ ಮಾತಾಡ್ತಾರೆ, ಮತ್ತೊಂದು ಕಡೆ ಈ ಒಂದು ಅಸಂವಿಧಾನಿಕ ಶಬ್ದಗಳನ್ನು ಬಳಸ್ತಾರೆ. ನಿಮ್ಮ ವೃತ್ತಿಯಲ್ಲಿ ಎಲ್ಲರೂ ಈ ಥರ ಕೇಳಿದ್ರಾ? ನಿಮ್ಮ ಇದರಿಂದ ಡಿಮರಲೈಸ್ ಆಗಲ್ವಾ? ಸರ್, ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್, ನಮಗೆ ನನ್ನ ಹಸ್ಬೆಂಡ್ ಕೂಡ NRI ಇದ್ದಾರೆ. ನಾವು ಅಲ್ಲಿಂದ ಅಲ್ಲಿ ಆಪರ್ಚುನಿಟಿ ಬಿಟ್ಟು, ಬೇರೆ ದೇಶದಿಂದ ಬಿಟ್ಟು ನಾನಿಲ್ಲಿ ಬಂದು KS ಎಕ್ಸಾಮ್ಸ್ ಬರೆದು ನಾನಿಲ್ಲಿ ಸೆಲೆಕ್ಷನ್ ಆಗಿ ಸರ್ವಿಸ್ಗೆ ಅಂತಲೇ ಬಂದಿದ್ದು ಸರ್. ನಾನು ಒಳ್ಳೆ ಒಂದು ಪ್ಯಾಕೇಜ್ ಬಿಟ್ಟು ಜನಸೇವೆಗೆ ಅಂತ ನನ್ನ ತಂದೆ ಆಸೆ ಇದ್ದಿದ್ದರಿಂದ ನಾನು ಇಲ್ಲಿ ಬಂದು ಮಾಡಿದೆ. ನಂದು 5 ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್. ಈ ಥರ ಇದೆ ನನಗೂ ಫಸ್ಟ್ ಟೈಮ್. ನಾನು ಒಂದು ದಿನ ಇದನ್ನು ಕನ್ಫ್ಯೂಷನಲ್ಲೇ ಇದ್ದೆ, ಏನು ಮಾಡೋದು ಅಂತಲೂ ನನಗೂ ಗೊತ್ತಾಗಿಲ್ಲ, ಕನ್ಫ್ಯೂಷನಲ್ಲೇ ಇದ್ದೆ. ತದನಂತರ ಅವರು ಆಫೀಸಿಗೆ ಬೆಂಕಿ ಹಚ್ಚಿಸ್ತೀವಿ, ಎಲ್ಲರ ಕೈಲೂ ಚಪ್ಪಲಿಯಲ್ಲೆಲ್ಲ ಹೊಡಿಸ್ತೀವಿ ಅಂತೆಲ್ಲ ಹೇಳಿದಾಗ ಅದನ್ನು ನಾನು ಅದು ನೆಕ್ಸ್ಟ್ ಹೆಂಗೆ ಎಸ್ಕಲೇಟ್ ಆದರೆ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಆರ್ ಸೀನಿಯರ್, ನಮಗೆ ನಮ್ಮ ಹೊಸ DC ಸರು ಅವ್ರು ಹೇಳಿದರು, ನಿಮ್ಗೆ ಏನಾದ್ರು ಇಶ್ಯೂ ಆಯಿತು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ನೀವು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದರು. ನಾವು ನಮ್ಮ ಇಮಿಡಿಯೇಟ್ PD ಅವ್ರ ಗಮನಕ್ಕೆ ತಂದೆ, ಆಮೇಲೆ ಅವರು ನಮ್ಮ PD ಅವರು ಸರ್ ಗಮನಕ್ಕೆ ತಂದಿದ್ದರು ಸರ್. ಇದು ಒಟ್ಟಿನಲ್ಲಿ ಒಬ್ಬ ಪೌರಾಯುಕ್ತರು ಅಕ್ರಮವಾಗಿ ಏನೋ ಒಂದು ಬ್ಯಾನರ್ಗಳನ್ನು ಕಟ್ಟಿದ್ರು, ಆ ಬ್ಯಾನರ್ಗಳು ತೆರವುಗೊಳಿಸೋ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡನವರೊಬ್ಬ ಈ ರೀತಿಯಾಗಿ ಮಾತನಾಡಿದ್ದು ಇಡೀ ಶಿಡ್ಲಘಟ್ಟದಲ್ಲಿ ಒಂಥರ ಸಂಚಲನಕ್ಕೆ ಕಾರಣವಾಗಿದೆ. ಮತ್ತು ಶಿಡ್ಲಘಟ್ಟದ ನಗರಸಭೆಯ ಸಿಬ್ಬಂದಿ ಅಧಿಕಾರಿಗಳು ತುಂಬ ಬೇಸರ ವ್ಯಕ್ತಪಡಿಸಿದ್ದು ಆ ಒಂದು ರಾಜಕಾರಣಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.